ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ ಇರುವುದು. ಮಕ್ಕಳೇ, ನಿನ್ನೆಯ ಒಂದು ಅವಧಿಯಲ್ಲಿ ನಾವು ಬ್ರಿಟಿಷ್ ಆಳ್ವಿಕೆಗೆ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಆಡಳಿತ ವ್ಯವಸ್ಥೆಯಲ್ಲಿ ಮೊದಲನೇದಾಗಿರ್ತಕ್ಕಂತಹ ನಾಗರಿಕ ಸೇವೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪರಿಣಾಮವನ್ನು ಬ್ರಿಟಿಷರು ಅಂತಕ್ಕಂಥವರು ಮಾಡಿದರು. ಕೊನೆಯದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತರುವುದರ ಮೂಲಕ ನಾಗರಿಕ ಸೇವೆಗಳಿಗೆ ಹುದ್ದೆಗಳಿಗೆ ಅಲಂಕರಿಸುವುದಕ್ಕಾಗಿ ಭಾರತೀಯರನ್ನು ಕಡುಭ್ರಷ್ಟರನ್ನಾಗಿ ಮಾಡಿ ಭಾರತೀಯರಿಗೆ ಕೆಳಹಂತದ ಸ್ಥಾನಗಳನ್ನು ನೀಡಿ ಮತ್ತು ಬ್ರಿಟಿಷರು ತಮ್ಮ ವ್ಯಾಪಾರವನ್ನು ಮುಂದುವರಿಸುವುದಕ್ಕಾಗಿ ಖಾಸಗಿ ವ್ಯಕ್ತಿಗಳನ್ನು ನಾಗರಿಕ ಸೇವೆಗಳಲ್ಲಿ ನೇಮಕ ಮಾಡಿಕೊಳ್ತಾರೆ. ನಾಗರಿಕ ಸೇವೆಗಳಲ್ಲಿ ನೇಮಕ ಮಾಡಿಕೊಳ್ತ ವ್ಯಕ್ತಿಗಳಂತಕ್ಕಂಥವರು ಲಾಭವನ್ನು ಪಡೆದುಕೊಳ್ಳುವುದಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಅನೈತಿಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ತೊಡಗುವುದರ ಮೂಲಕ ಕಡುಭ್ರಷ್ಟರಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನಾಗರಿಕ ಸೇವೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಜಿಲ್ಲಾ ಹಂತದಲ್ಲಿ ನಾವು ನೋಡಿದಾಗ ದಿವಾನಿ ಅದಾಲತ್, ಫೌಜದಾರ್ ಅದಾಲತ್ ಅಂತಕ್ಕಂತಹ ನಾಗರಿಕ ನ್ಯಾಯಾಲಯಗಳು ಮತ್ತು ಅಪರಾಧ ನ್ಯಾಯಾಲಯಗಳನ್ನು ಜಾರಿಗೆ ತರುವುದರ ಮೂಲಕ ಅಪರಾಧಗಳ ನ್ಯಾಯಾಲಯಗಳಿಗೆ ತೀರ್ಪು ನೀಡಬೇಕಾದ್ರೆ ಇಸ್ಲಾಂ ಧರ್ಮದ್ದು, ಅದೇ ರೀತಿ ನಾಗರಿಕ ನ್ಯಾಯಾಲಯಗಳನ್ನು ಹಿಂದೂಗಳಿಗೆ ಹಿಂದೂ ಶಾಸ್ತ್ರದ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರೀಅತ್ ಅಂತಕ್ಕಂಥ ಕಾನೂನುಗಳ ಪ್ರಕಾರ ನೀಡ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದು ತಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದರು. ಅದೇ ರೀತಿ ಪೊಲೀಸ್ ವ್ಯವಸ್ಥೆಯಲ್ಲಿ ಸಹ ಸಾಮಾನ್ಯವಾಗಿ ಸೂಪರಿಂಟೆಂಡೆಂಟ್ ಪೊಲೀಸ್ ಅಂತಕ್ಕಂಥ ಹುದ್ದೆಯನ್ನು ಸೃಷ್ಟಿ ಮಾಡುವುದರ ಮೂಲಕ ಪ್ರತಿ ಜಿಲ್ಲೆಗಳನ್ನು ಠಾಣೆಗಳನ್ನು ಗುರುತಿಸಿ ಅದರಲ್ಲಿ ಚೌಕಿದಾರರು ಮತ್ತು ಕೊತ್ವಾಲ್ಗಳನ್ನು ನೇಮಕ ಮಾಡುವುದರ ಮೂಲಕ ಮತ್ತು ಭೀಕರವಾಗಿರ್ತಕ್ಕಂಥ ಕ್ಷಾಮ ಮತ್ತು ಬರಗಾಲ ಉಂಟಾದಾಗ ತಮ್ಮ ಪೊಲೀಸ್ ವ್ಯವಸ್ಥೆಯನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುವ ನಂತರ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡ್ತಾರೆ. ಅದಾದ ಮೇಲೆ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಪೊಲೀಸ್ ಕಾಯ್ದೆ ಆದಮೇಲೆ ನೆಕ್ಸ್ಟ್ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಅಂದರೆ ಉನ್ನತ ಹುದ್ದೆಗಳನ್ನು ಪೊಲೀಸ್ ಹುದ್ದೆಯನ್ನು ಪೊಲೀಸಿಗೆ ಸಂಬಂಧಿಸಿದಂತಹ ಕಾಯ್ದೆಗಳನ್ನು ಜಾರಿಗೆ ತರುವುದರ ಮೂಲಕ ಒಟ್ಟಾರೆಯಾಗಿ ಬ್ರಿಟಿಷರು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಅಷ್ಟೇ ಅಲ್ಲದೆ ಸೈನಿಕ ವ್ಯವಸ್ಥೆಯಲ್ಲಿ ಭಾರತೀಯರನ್ನು ಸೈನ್ಯಕ್ಕಾಗಿ ಬಳಸಿಕೊಂಡರು. ಅದರಲ್ಲಿ ಸುಬೇದಾರ್ ಹುದ್ದೆ ಅಂತಕ್ಕಂಥದ್ದು ಅತ್ಯುನ್ನತ ಹುದ್ದೆ ಆಗಿದ್ದು ಇದ್ದವಲ್ಲ ಒಂದು ಕಾರ್ಮಿಕ ಸೈನಿಕನಾಗಿ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದರು. ತಮ್ಮ ಆಂತರಿಕವಾಗಿ ಮತ್ತು ವಿರೋಧಿ ಶಕ್ತಿಗಳನ್ನು ಅಡಗಿಸುವುದಕ್ಕಾಗಿ ಭಾರತೀಯರನ್ನು ಹೆಚ್ಚಾಗಿ ಬಳಸಿಕೊಂಡಿರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಕಾಣ್ಬೋದು. ಈಗ ಮುಂದುವರೆದಂತಹ ಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದು ಕಂದಾಯ ನೀತಿಗಳು ಅಂತಕ್ಕಂಥದ್ದು. ಅದರಲ್ಲಿ ಕಾಯಂ ಜಮೀನ್ದಾರ್ ಪದ್ಧತಿ, ರೈತಾವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಆಮೇಲೆ ಬ್ರಿಟಿಷರ ಒಂದು ಕಂದಾಯ ನೀತಿಗಳ ಒಂದು ಪರಿಣಾಮ ಏನಾಗುತ್ತೆ, ಹಾಗೆ ಬ್ರಿಟಿಷರು ಭಾರತದಲ್ಲಿ ಆಧುನಿಕ ಶಿಕ್ಷಣದ ಒಂದು ಆರಂಭವನ್ನು ಹೇಗೆ ಮಾಡ್ತಾರೆ, ಆಗ ಬ್ರಿಟಿಷ್ ಶಿಕ್ಷಣದಿಂದ ಆಗ್ತಕ್ಕಂತಹ ಪರಿಣಾಮಗಳು ಏನಂತಕ್ಕಂಥದ್ದನ್ನು ಒಂದೊಂದಾಗಿ ಮಕ್ಕಳ ಈಗ ಅಧ್ಯಯನವನ್ನು ಮಾಡಿಕೊಂಡು ಹೋಗೋಣ. ಮೊದಲನೇದಾಗಿರ್ತಕ್ಕಂಥವ್ರು ಬ್ರಿಟಿಷರ್ ಅಂತಕ್ಕಂಥವ್ರು ಬಂಗಾಳ ಪ್ರಾಂತ್ಯವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮೊದಲಾಗಿರ್ತಕ್ಕಂಥದ್ದು ಭೂಕಂದಾಯ ಬಂಗಾಳ ಪ್ರಾಂತ್ಯವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಬಂಗಾಳ ಪ್ರಾಂತ್ಯವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ ಎಷ್ಟು 4 ಲಕ್ಷ ಪೌಂಡ್ಗಳ ಹಣವನ್ನು ಕಂದಾಯ ರೂಪದಲ್ಲಿ ಪಾವತಿಸಬೇಕಾಗಿತ್ತು. ಬಂಗಾಳ ಪ್ರಾಂತ್ಯವನ್ನು ಭಾರತದಲ್ಲಿರ್ತಕ್ಕಂತಹ ಬಂಗಾಳ ಪ್ರಾಂತ್ಯವನ್ನು ಬ್ರಿಟಿಷರು ತಮ್ಮ ಪ್ರಾಂತ್ಯವನ್ನಾಗಿಸಿಕೊಂಡಂತಹ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಯುರೋಪ್ನಲ್ಲಿರ್ತಕ್ಕಂತಹ ಬ್ರಿಟಿಷ್ ಸರ್ಕಾರಕ್ಕೆ ಸುಮಾರು ವರ್ಷಕ್ಕೆ ಎಷ್ಟು ಒಂದು 4 ಲಕ್ಷ ಪೌಂಡ್ 4 ಲಕ್ಷ ಪೌಂಡ್ಗಳಷ್ಟು ಹಣವನ್ನು ಕಂದಾಯ ರೂಪದಲ್ಲಿ ಪಾವತಿಸಬೇಕಾಗಿತ್ತು. ಇದರಿಂದ ಈ ಹಿನ್ನೆಲೆಯಲ್ಲಿ
ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನ ಏನ್ ಮಾಡಬೇಕು, ಸುಸ್ಥಿರಗೊಳಿಸುವುದಕ್ಕಾಗಿ ಯಾವಾಗ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳ ಹಣವನ್ನ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ, ಭಾರತದಲ್ಲಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಏನ್ ಮಾಡ್ತು, ಭಾರತದಲ್ಲಿ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಸುಸ್ಥಿರಗೊಳಿಸುವುದಕ್ಕಾಗಿ ಹೊಸ ಹೊಸ ಕಂದಾಯ ನೀತಿಗಳನ್ನ ಜಾರಿಗೆ ತರುತ್ತೆ. ಆ ಕಂದಾಯ ನೀತಿಗಳೇ ಕಾಯಂ ಜಮೀನ್ದಾರ್ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ. ಅರ್ಥ ಆಯ್ತಾ ಮಕ್ಕಳ? ಇನ್ನೊಂದ್ಸರಿ ಹೇಳ್ತೀನಿ. ಬಂಗಾಳದ ಪ್ರಾಂತ್ಯವನ್ನ ತಮ್ಮ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅಧೀನಕ್ಕೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಬ್ರಿಟಿಷ್ ಸರ್ಕಾರಕ್ಕೆ ಏನ್ ಮಾಡಬೇಕಾಯ್ತು, 4 ಲಕ್ಷ ಪೌಂಡ್ ಅನ್ನು ವಾರ್ಷಿಕವಾಗಿ ತೆರಿಗೆಯ ರೂಪದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ನೀಡಬೇಕಾಯಿತು. ಇದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಆರ್ಥಿಕ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳುವಾಗಿ ಕಂದಾಯ ನೀತಿಯನ್ನ ಸುಸ್ಥಿರಗೊಳಿಸುವುದಕ್ಕಾಗಿ ಹೊಸ ಹೊಸ ಕಂದಾಯ ನೀತಿಗಳನ್ನ ಜಾರಿಗೆ ತರ್ತದೆ. ಅವುಗಳಲ್ಲಿ ಕಾಯಂ ಜಮೀನ್ದಾರ್ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ. ಅರ್ಥ ಆಯ್ತಾ? ನೋಡಿ, ಮುಂದೆ ಹೋಗೋಣ. ಈಗ ಒಂದನೇದಾಗಿರ್ತಕ್ಕಂತಹ ಕಾಯಂ ಜಮೀನ್ದಾರ್ ಪದ್ಧತಿ ಅಂತಕ್ಕಂಥದ್ದು ಏನನ್ನ ಹೇಳ್ತೀನಿ ನೋಡೋಣ. ಕಾಯಂ ಜಮೀನ್ದಾರ್ ಪದ್ಧತಿ, ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು. ಈ ಕಾಯಂ ಜಮೀನ್ದಾರ್ ಪದ್ಧತಿಯನ್ನ ಜಾರಿಗೆ ತಂದಿರ್ತಕ್ಕಂಥವನು 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥವನು 1793ರಲ್ಲಿ ವಾಲಿಸ್ ಅಂತಕ್ಕಂಥವನು ಏನ್ ಮಾಡ್ತಾನೆ, ಕಾಯಂ ಜಮೀನ್ದಾರ್ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಈ ಒಂದು ತರುವುದ ಉದ್ದೇಶ ಏನಾಗಿತ್ತು, ವಾರ್ಷಿಕವಾಗಿರ್ತಕ್ಕಂಥ ನಿರ್ದಿಷ್ಟ ಕಂದಾಯ ಹಣವನ್ನು ಪಡೆಯುವ ಉದ್ದೇಶಕ್ಕಾಗಿ, ವಾರ್ಷಿಕವಾಗಿ ನಿರ್ದಿಷ್ಟವಾಗಿರ್ತಕ್ಕಂತಹ ಹಣವನ್ನು ಪಡೆಯುವುದಕ್ಕಾಗಿ 1793ರಲ್ಲಿ ಕಾರ್ನ್ವಾಲಿಸ್ ಅಂತಕ್ಕಂಥವನು ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಇದನ್ನು ಎಲ್ಲಿ ಭಾರತದಲ್ಲಿ ಪ್ರಯೋಗ ಮಾಡ್ತಾನಂತಂದ್ರೆ ಬಿಹಾರ ಮತ್ತು ಬಂಗಾಳಗಳಲ್ಲಿ ಪ್ರಯೋಗವನ್ನ ಮಾಡ್ತಾನೆ. ಬಿಹಾರ ಮತ್ತು ಬಂಗಾಳಗಳಲ್ಲಿ, ಬಂಗಾಳ ಪ್ರಾಂತ್ಯಗಳಲ್ಲಿ ತನ್ನ ಮೊದಲ ಪ್ರಯೋಗವನ್ನ ಮಾಡ್ತಾನೆ. ನೋಡಿ, ವಾರ್ಷಿಕವಾಗಿ ನಿರ್ದಿಷ್ಟಪಡಿಸಿರ್ತಕ್ಕಂತಹ ಹಣವನ್ನ ಅಥವಾ ಕಂದಾಯವನ್ನ ವಸೂಲಿ ಮಾಡುವುದಕ್ಕಾಗಿ ಕಾರ್ನ್ವಾಲಿಸ್ ಅಂತಕ್ಕಂಥವನು 1793ರಲ್ಲಿ ಏನನ್ನ ಜಾರಿಗೆ ತರ್ತಾನೆ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಇದನ್ನೇ ನಾವು ಕಾಯಂ ಜಮೀನ್ದಾರಿ ಪದ್ಧತಿ ಅಂತಂದ್ರೆ, ಈ ಪದ್ಧತಿಯ ಪ್ರಕಾರ ಜಮೀನ್ದಾರನಂತಕ್ಕಂಥವನು ಭೂಮಾಲೀಕನಾದನು. ಜಮೀನ್ದಾರ ಭೂಮಾಲೀಕನಾದನು. ಹಾಗಾದ್ರೆ ಕೆಲಸ ಮಾಡ್ತಕ್ಕಂಥವ್ರು ಯಾರು, ಭೂಮಾಲೀಕನಾದನು. ಹಾಗಾದ್ರೆ ಕೆಲಸ ಮಾಡ್ತಕ್ಕಂಥ ಯಾರು, ರೈತ ಕಾರ್ಮಿಕ ಅಥವಾ ಕೂಲಿಕಾರ ಅಂತಕ್ಕಂಥವನು ಅವನ ಭೂಮಿಯಲ್ಲಿ ಉಳುಮೆ ಮಾಡಬೇಕಾಗಿತ್ತು. ಜಮೀನ್ದಾರ ಅಂತಕ್ಕಂಥವನು ಭೂಮಿಯ ಮಾಲೀಕನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಯೋಜನೆಯ ಪ್ರಕಾರ ಜಮೀನ್ದಾರನು ಪ್ರತಿ ವರ್ಷ ನಿರ್ದಿಷ್ಟಪಡಿಸಿದ ಹಣವನ್ನ ಒಂದು ನಿರ್ದಿಷ್ಟ ದಿನಕ್ಕೆ ಮೊದಲೇ ಹಣವನ್ನ ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಈಸ್ಟ್ ಇಂಡಿಯಾ ಕಂಪನಿಗೆ ಸಲ್ಲಿಸಬೇಕಾಗಿತ್ತು. ಯಾರು ಸಲ್ಲಿಸಬೇಕಾಗಿತ್ತು? ಜಮೀನ್ದಾರ ಅಂತಕ್ಕಂಥವನು ಭೂಮಾಲೀಕನಾದರೆ ಆ ಉಳುಮೆ ಮಾಡತಕ್ಕಂತಹ ರೈತ ಅಥವಾ ರೈತ ಕಾರ್ಮಿಕ ಅಥವಾ ರೈತ ಕೃಷಿ ಕಾರ್ಮಿಕ ಅಂತಕ್ಕಂಥವನು ಏನು ಮಾಡಬೇಕಾಗಿತ್ತು, ರೈತರು ಅಂತಕ್ಕಂಥವರು ಕಂದಾಯವನ್ನ ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಬೇಕಾಯಿತು. ಆದ್ದರಿಂದ ಏನ್ ಮಾಡ್ತಾ ಇದ್ದ, ಉಳುಮೆ ಮಾಡಿದ ಭೂಮಿಯಲ್ಲಿ ಹೆಚ್ಚಿನ ಹಣವನ್ನ ಭೂಮಾಲೀಕ ಅಥವಾ ಜಮೀನ್ದಾರ ಅಂತಕ್ಕಂಥವನು ರೈತನಿಂದ ವಸೂಲಿ ಮಾಡಿಕೊಳ್ತಿದ್ದ. ಹೆಚ್ಚಿನ ಹಣವನ್ನ ರೈತರಿಂದ ವಸೂಲಿ ಮಾಡಿಕೊಳ್ತಾ ಇದ್ದ. ಇದರಿಂದ ಹಣವನ್ನು ವಸೂಲಿ ಮಾಡಿಕೊಂಡು ತಾನು ಈಸ್ಟ್ ಇಂಡಿಯಾಕ್ಕೆ ನಿಗದಿಪಡಿಸಿದ ವಾರ್ಷಿಕ ನಿರ್ದಿಷ್ಟವಾಗಿರ್ತಕ್ಕಂತಹ ಹಣವನ್ನು ಮಾತ್ರ ನೀಡುತ್ತಿದ್ದ. ಉಳಿದ ಹಣವನ್ನ ತನ್ನಲ್ಲೇ ಇಟ್ಟುಕೊಳ್ತಾ ಇದ್ದ. ಇದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಮತ್ತು ಜಮೀನ್ದಾರರಿಗೆ ಲಾಭವಾಯಿತು ವಿನಃ ರೈತನಂತಕ್ಕಂಥವನು ತುಳಿತಕ್ಕೆ ಒಳಪಡ್ತಾನೆ.
ಇನ್ನೊಂದು ಸರಿ ಹೇಳಿ ಮಕ್ಕಳ ನೋಡೋಣ. ಬಂಗಾಳ ಮತ್ತು ಬಿಹಾರಗಳಲ್ಲಿ ವಾರ್ಷಿಕವಾಗಿ ಕಂದಾಯವನ್ನು ವಸೂಲಿ ಮಾಡುವುದಕ್ಕಾಗಿ 1793ರಲ್ಲಿ ಕಾರ್ನ್ವಾಲಿಸ್ ಅಂತಕ್ಕಂಥವನು ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಈ ಯೋಜನೆಯ ಪ್ರಕಾರ ನಿರ್ದಿಷ್ಟಪಡಿಸತಕ್ಕಂಥ ವಾರ್ಷಿಕವಾಗಿ ನಿರ್ದಿಷ್ಟಪಡಿಸಿದ ದಿನಕ್ಕಿಂತ ಮೊದಲೇ ಏನ್ ಮಾಡಬೇಕಾಗಿತ್ತು, ಕಂದಾಯವನ್ನ ನೀಡಬೇಕಾಗಿತ್ತು. ಯಾರು ನೀಡಬೇಕಾಗಿತ್ತು? ಅಲ್ಲಿ ಜಮೀನ್ದಾರ ಅಂತಕ್ಕಂಥವನೇ ಭೂಮಾಲೀಕನಾಗಿ ಉಳುಮೆ ಮಾಡತಕ್ಕಂತಹ ರೈತ ಅಂತಕ್ಕಂಥವನು ಅವನೇನ್ ಮಾಡಬೇಕಾಗಿತ್ತು, ಆ ಉಳುಮೆ ಮಾಡಿದ ಬಂದಿರತಕ್ಕಂತಹ ಹಣದಿಂದ ವಾರ್ಷಿಕವಾಗಿ ಸರ್ಕಾರಕ್ಕೆ ನಿಗದಿಪಡಿಸಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಗೆ ಹಣವನ್ನು ನೀಡಬೇಕಾಗಿತ್ತು. ಆದರೆ ರೈತನಿಂದ ಹೆಚ್ಚಿನ ಹಣವನ್ನ ಅಥವಾ ಹಣವನ್ನು ವಸೂಲಿ ಮಾಡಿಕೊಂಡು ಏನ್ ಮಾಡ್ತಾ ಇದ್ದ, ಭೂಮಾಲೀಕದ ಜಮೀನ್ದಾರ ಅಂತಕ್ಕಂಥವನು ಯಾರಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡು ಉಳಿದ ಹಣವನ್ನ ತನ್ನ ಬಳಿಯಲ್ಲಿ ಇಟ್ಕೊಳ್ತಾ ಇದ್ದ. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಮತ್ತು ಜಮೀನ್ದಾರರಿಗೆ ಲಾಭವಾಯಿತು ವಿನಃ ಯಾರಿಗೆ ನಷ್ಟ ಉಂಟಾಯಿತು? ರೈತರಿಗೆ. ಒಂದು ಪಕ್ಷ ಏನಾದರೂ ಅತಿವೃಷ್ಟಿ, ವಿಪರೀತವಾಗಿರ್ತಕ್ಕಂಥ ಬರಗಾಲ ಅಥವಾ ಮಳೆ ಬಂದಂತಹ ಸಂದರ್ಭಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ಹಣವನ್ನು ಕಟ್ಟಲೇಬೇಕಾಗಿತ್ತು. ಯಾವುದೇ ರೀತಿಯಾಗಿರ್ತಕ್ಕಂತಹ ಅಲ್ಲಿ ಅವಕಾಶಗಳು ಇರ್ತಕ್ಕಂಥದ್ದು, ರಿಯಾಯಿತಿ ಇರತಕ್ಕಂಥದ್ದು ಇರಲಿಲ್ಲ ರೈತಾಪಿ ವರ್ಗದವರಿಗೆ. ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಇತ್ತು, ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇತ್ತು, ಆ ಒಂದು ಒಡೆತನವನ್ನ ರೈತರಿಂದ ಒಡೆತನವನ್ನ ಕಸಿದುಕೊಳ್ತಾ ಇತ್ತು. ಅಂದ್ರೆ ರೈತನನ್ನ ಅವನನ್ನ ಹೊರಹಾಕಲಾಗುತ್ತಿತ್ತು. ಈ ಪದ್ಧತಿಯಿಂದ ಬ್ರಿಟಿಷರು ಮತ್ತು ಜಮೀನ್ದಾರರು ಅಂತಕ್ಕಂಥವರು ರೈತರು ಅಂತಕ್ಕಂಥ ಏನಾದರೂ ರೀತಿಯ ಒಡೆತನ ಲಾಭವಾಯಿತು ವಿನಃ ರೈತರಿಗಂತೂ ಆಗಲಿಲ್ಲ. ತಮಗೆ ನೆರವಾಗ್ತಕ್ಕಂತಹ, ತಮಗೆ ಲಾಭವಾಗ್ತಕ್ಕಂತಹ ಹೊಸ ಒಂದು ಸಾಮಾಜಿಕ ವರ್ಗವನ್ನು ಸೃಷ್ಟಿ ಮಾಡುವುದರ ಮೂಲಕ ರೈತರ ಮತ್ತು ರೈತ ಕಾರ್ಮಿಕರ ಒಂದು ಸ್ಥಿತಿಗತಿಗಳ ಬಗ್ಗೆ ಒಂದು ಅವಕಾಶಗಳು ಸಿಗದೆ ಏನ್ ಮಾಡ್ತಾ ಇದ್ರು, ಒಂದು ಪಕ್ಷ ಏನಾದರೂ ಅವರಿಗೆ ವಿಪರೀತ ಮಳೆ ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಅಂತ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ಹಣವನ್ನ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಹಣವನ್ನ ನೀಡದೆ ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇತ್ತು, ಹೊಸ ಸಾಮಾಜಿಕ ವರ್ಗವನ್ನು ಸೃಷ್ಟಿ ಮಾಡಿ ರೈತರನ್ನ ಹೊರಹಾಕಲಾಗುತ್ತಿತ್ತು. ಅಷ್ಟೇ ಅಲ್ಲದೆ ಹಲವು ರೀತಿಯಾಗಿರ್ತಕ್ಕಂತಹ ಬಹುಮುಖವಾಗಿರ್ತಕ್ಕಂತಹ ಶೋಷಣೆಗೆ ಒಳಗಾಗ್ತಿದ್ದ ರೈತ ಮತ್ತು ರೈತರನ್ನ ಬದುಕಲಿಕ್ಕೆ ಬಿಡ್ತಾ ಇರಲಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಶೋಷಣೆಗೆ ಒಳಪಡಿಸ್ತಕ್ಕಂಥದ್ದು ಈ ಪದ್ಧತಿ ಇರತಕ್ಕಂಥದ್ದು ಕ್ರಮೇಣವಾಗಿ ಒರಿಸ್ಸಾ ಮತ್ತು ಆಂಧ್ರ ವಾರಣಾಸಿಗಳಲ್ಲಿಯೂ ಸಹ ಬಳಕೆಯನ್ನ ಮಾಡಲಾಯಿತು. ಅರ್ಥ ಆಯ್ತಾ? ಈ ಒಂದು ವಿಚಾರವನ್ನೇ ಚಾರ್ಲ್ಸ್ ಮೆಟಾಕಾಫ್ ಅಂತಕ್ಕಂಥವನು ಅಂತಕ್ಕಂಥವನು ಏನ್ ಮಾಡ್ದ, ರೈತನು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತಕ್ಕಂಥ ಒಂದು ವಾಕ್ಯವನ್ನ ಹೇಳಿರ್ತಕ್ಕಂಥದನ್ನ ನಾವು ಕಾಣಬಹುದು. ಅರ್ಥ ಆಯ್ತಾ? ಸರ್ಕಾರ ನಿಗದಿಪಡಿಸಿದ ಕಂದಾಯವನ್ನ ವಸೂಲಿ ಮಾಡುವುದಕ್ಕಾಗಿ 1793ರಲ್ಲಿ ಕಾರ್ನ್ವಾಲಿಸ್ ಅಂತಕ್ಕಂಥವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಂಗಾಳ ಮತ್ತು ಬಿಹಾರಗಳಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದಾನೆ. ಈ ಯೋಜನೆಯ ಪ್ರಕಾರ, ಈ ಪದ್ಧತಿಯ ಪ್ರಕಾರ ಜಮೀನ್ದಾರನೇ ಭೂಮಾಲೀಕನಾದರೆ ಉಳುಮೆ ಮಾಡ್ತಕ್ಕಂಥವನು ರೈತನಾಗ್ತಾನೆ. ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿ ನಿಗದಿಪಡಿಸಿದ ಕಂದಾಯವನ್ನ ರೈತರಿಂದ ವಸೂಲಿ ಮಾಡಿಕೊಳ್ತಾ ಇತ್ತು. ಆದರೆ ರೈತರಿಂದ ವಸೂಲಿ ಮಾಡಿಕೊಳ್ತಾರೆ ಕಂದಾಯದ ಮೊತ್ತವನ್ನ ಜಮೀನ್ದಾರ ಅಂತಕ್ಕಂಥವನ್ನ ಪಡೆದು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದ. ಆದರೆ ಈ ಒಂದು ಪಕ್ಷ ಏನಾದರೂ ವಿಪರೀತವಾಗಿರ್ತಕ್ಕಂಥ ಮಳೆ, ಅತಿವೃಷ್ಟಿ ಅನಾವೃಷ್ಟಿ ಅಂತಕ್ಕಂಥದ್ದು ಬಂದಂಥ ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿತ್ತು, ಅವನು ಕಂದಾಯವನ್ನ ಅಥವಾ ವಾರ್ಷಿಕವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಿಗದಿಪಡಿಸಿರ್ತಕ್ಕಂಥ ಕಂದಾಯವನ್ನ ಕಟ್ಟಲೇಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಅಂತಕ್ಕಂಥದ್ದು ರೈತರಿಗೆ ಒದಗಿ ಬರ್ತಾ ಇತ್ತು. ಒಂದು ಪಕ್ಷ ಕಟ್ಟದೇ ಇದ್ದಂತಹ ಸಂದರ್ಭದಲ್ಲಿ ರೈತನನ್ನ ತೆಗೆದಾಕ್ತಕ್ಕಂಥ ಅವರಿಂದ ಕೆಲಸವನ್ನ ಅಥವಾ ಉಳುಮೆ ಮಾಡ್ತಕ್ಕಂಥ ಕೆಲಸವನ್ನ ಕಸಿದುಕೊಳ್ತಾ ಇತ್ತು. ಇದರಿಂದ ರೈತರು ಅಷ್ಟೇ ಅಲ್ಲದೆ ಹೊಸ ಸಾಮಾಜಿಕ ವರ್ಗವನ್ನ ಸೃಷ್ಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಬ್ರಿಟಿಷ್ ಸರ್ಕಾರಕ್ಕೆ ಇತ್ತು. ಇಂತಹ ಸಂದರ್ಭದಲ್ಲಿ ರೈತ ಕಾರ್ಮಿಕ ಅಂತಕ್ಕಂಥವನು ಶೋಷಣೆಗೆ ಒಳಪಡ್ತಾ ಇದ್ದ ಅಥವಾ ಕೆಲಸವಿಲ್ಲದೆ ಖಾಲಿಯಾಗಿ ಇರಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತಾ ಇತ್ತು. ಯಾವುದೇ ಅವನಿಗೆ ಅವಕಾಶಗಳನ್ನ ನೀಡ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಈ ಪದ್ಧತಿಯನ್ನು
ಆಂಧ್ರ, ಒರಿಸ್ಸಾ ಮತ್ತು ವಾರಣಾಸಿಗಳಲ್ಲಿ ಸಹ ಬಿಹಾರ ಮತ್ತು ಬಂಗಾಳಗಳಷ್ಟೇ ಅಲ್ಲದೆ ಒರಿಸ್ಸಾ, ಆಂಧ್ರ ಮತ್ತು ವಾರಣಾಸಿಗಳ ಪ್ರದೇಶಗಳಲ್ಲಿ ಸಹ ಈ ಪದ್ಧತಿಯನ್ನು ಅಳವಡಿಸಿಕೊಳ್ತಾರೆ. ಇದನ್ನು ಮನಗಂಡಂತಹ ಮೆಟಕಾಫರ್, ಚಾರ್ಲ್ಸ್ ಮೆಟಕಾಫರ್ ಅಂತಕ್ಕಂಥ ಹೇಳ್ತಕ್ಕಂಥವರು ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬೆಳೆದು ಬದುಕಿ ಸಾಲದಲ್ಲಿಯೇ ಸತ್ತ ಬರ್ತಕ್ಕಂಥದ್ದನ್ನು ನಾವು ಹೇಳ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂತಹ ಕಾಯಂ ಜಮೀನ್ದಾರ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇತ್ತು. ಅರ್ಥ ಆಯ್ತು ಮಕ್ಕಳ? ಕಾಯಂ ಜಮೀನ್ದಾರ ಪದ್ಧತಿಯಲ್ಲಿ ರೈತ ಅಂತಕ್ಕಂಥವನು ಯಾವ ರೀತಿ ಶೋಷಣೆಗೆ ಒಳಪಡ್ತಾ ಇದ್ದ, ಭೂಮಾಲೀಕನೇ ಜಮೀನ್ದಾರ ಅಂತಕ್ಕಂಥವನೇ ಭೂಮಾಲೀಕನು ಆಗಿದ್ದ ಅಂತಕ್ಕಂಥದ್ದು. ಸೊ ಎರಡನೇದಾಗಿರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದು ಮಹಲ್ವಾರಿ ಪದ್ಧತಿ ಅಂತಕ್ಕಂಥದ್ದು. ಮಹಲ್ವಾರಿ, ಈ ಮಹಲ್ವಾರಿ ಪದ್ಧತಿಯಿಂದ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಎಲ್ಲಿ ಕಾಣ್ತಕ್ಕಂಥದ್ದು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಪಂಜಾಬ್, ದೆಹಲಿಗಳಲ್ಲಿ ಮಹಲ್ಗಳು ಅಂತಕ್ಕಂಥವು ಸಾಮೂಹಿಕವಾಗಿರ್ತಕ್ಕಂಥ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆ ಸಲ್ಲಿಸುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್ ಮತ್ತು ದೆಹಲಿಗಳಲ್ಲಿ ಮಹಲ್ವಿಗಳು ಅಂತಕ್ಕಂಥವರು ಸಾಮೂಹಿಕವಾಗಿ ಒಪ್ಪಂದ ಮಾಡಿಕೊಳ್ಳುವುದರ ಮೂಲಕ ಒಂದು ತಮ್ಮ ಪ್ರಾಂತ್ಯಗಳಲ್ಲಿ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವಂತಹ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಮಹಲ್ ಎಂದರೆ ತಾಲೂಕು ಎಂದು ಅರ್ಥ. ಮಹಲ್ ಎಂದರೆ ತಾಲೂಕು ಎಂದು ಅರ್ಥ. ಮಹಲ್ ಎಂದರೆ ತಾಲೂಕು ಎಂದು ಅರ್ಥ. ಸಾಮೂಹಿಕವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್ ಮತ್ತು ದೆಹಲಿಗಳಲ್ಲಿ ಇರ್ತಕ್ಕಂತಹ ಒಂದು ಜನರಂತಹ ಪ್ರಾಂತ್ಯಗಳಲ್ಲಿ ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವಂತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಸಾಮೂಹಿಕವಾಗಿ ಮಹಲ್ಗಳೇ ತಾಲೂಕುಗಳಲ್ಲಿ ಸರ್ಕಾರಕ್ಕೆ ತೆರಿಗೆ ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲಿಸುತ್ತಾರೆ. ಮಹಲ್ ಎಂದರೆ ಏನಂತ ಅರ್ಥ? ತಾಲೂಕು ಇರ್ತದ ಅರ್ಥ. ಈ ಮಹಲ್ಗಳು ಅಂತಕ್ಕಂಥವು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ, ಸಾಮಾನ್ಯವಾಗಿ ಉತ್ತರ ಪ್ರದೇಶದಿಂದ ಮಧ್ಯಪ್ರದೇಶಕ್ಕೆ ಮತ್ತು ದೆಹಲಿಯಿಂದ ಪಂಜಾಬಕ್ಕೆ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ದೊಡ್ಡ ಪ್ರಮಾಣದ ಜಮೀನ್ದಾರರು ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಅಂತಕ್ಕಂಥ ಈ ಪದ್ಧತಿಯಲ್ಲಿ ಭಾಗಿಯಾಗಿದ್ದರು. ಆದರೆ ಕಂಪನಿಯ ಒಂದು ಸರ್ಕಾರಿ ಅಧಿಕಾರಿಗಳು ಅಂತಕ್ಕಂಥವರು ಜಮೀನಿನ ಉತ್ಪಾದನೆಗಿಂತ ಹೆಚ್ಚಿನ ವೇತನ ವಾರ್ಷಿಕ ಮೊತ್ತಗಳನ್ನು ನಿರ್ಧರಿಸುತ್ತಾರೆ. ನೋಡಿ, ಸಾಮಾನ್ಯವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಪಂಜಾಬ್ ಹಾಗೂ ದೆಹಲಿಗಳಲ್ಲಿ ಈ ಒಂದು ಮಹಲ್ಗಳು ಅಂತಕ್ಕಂಥವರು ಒಂದು ತಮ್ಮದೇ ಆಗಿರ್ತಕ್ಕಂತಹ ಸಾಮೂಹಿಕವಾಗಿರ್ತಕ್ಕಂತಹ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಮಹಲ್ಗಳು ಅಂತಂದರೆ ಏನಂತ ಅರ್ಥ? ತಾಲೂಕು ಎಂದು ಅರ್ಥ. ಈ ಮಹಲ್ಗಳು ಅಂತಕ್ಕಂಥವು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ವ್ಯತ್ಯಾಸ ಹೊಂದುತ್ತದೆ. ಅದೇ ರೀತಿ ಇಲ್ಲಿ ದೊಡ್ಡ ಪ್ರಮಾಣದ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಅಂತಕ್ಕಂಥ ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಒಂದು ಭಾಗವಾಗಿದ್ದು, ಕಂಪನಿಯ ಸರ್ಕಾರದ ಅಧಿಕಾರಿಗಳು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸರ್ಕಾರದ ಅಧಿಕಾರಿಗಳು, ಕಂಪನಿಯ ಸರ್ಕಾರದ ಅಧಿಕಾರಿಗಳು ಏನಾಗಿದ್ರಪ್ಪ ಅಂತಂದ್ರೆ ಜಮೀನಿನಲ್ಲಿ ಆಗುವ ಉತ್ಪಾದನೆಗಿಂತ ಹೆಚ್ಚಿನ ಮೊತ್ತದ ಹಣವನ್ನು, ವಾರ್ಷಿಕ ಪಾವತಿಗಳನ್ನು ನಿರ್ಧರಿಸಿದ್ರಿಂದ ಅನೇಕ ಜಮೀನ್ದಾರರು ತಮ್ಮ ಭೂಮಾಲೀಕತ್ವವನ್ನು ಕಳೆದುಕೊಳ್ತಾರೆ. ಯಾವಾಗ ತಾವು ಸರ್ಕಾರ ನಿಗದಿಪಡಿಸಿದ ಇಂತಹ ಹೆಚ್ಚಿಗೆ ಮೊತ್ತದ ಹಣವನ್ನು ವಸೂಲಿ ಮಾಡ್ತಾ ಇದ್ರು, ಇದರಿಂದ ಅನೇಕ ಭೂಮಾಲೀಕರಿರ್ತಕ್ಕಂಥವರು ತಮ್ಮ ಭೂಮಾಲೀಕತ್ವವನ್ನೇ ಕಳೆದುಕೊಂಡರು. ಅವರನ್ನು ಮೆಚ್ಚಿಕೊಳ್ಳುತ್ತಿದ್ದ ಸಣ್ಣ ಕೃಷಿ ಕಾರ್ಮಿಕರು, ಕೃಷಿ ಕಾರ್ಮಿಕರಂತಕ್ಕಂಥವರು ಮತ್ತು ಸಣ್ಣ ಕೃಷಿಕರು, ಕೂಲಿಕಾರರು ಅಂತಕ್ಕಂಥವ್ರು ಇರ್ತಾರೆ, ನಿರ್ಗತಿಕರು ಆಗ್ತಾರೆ. ಏನಂದರೆ ಇಲ್ಲಿ ಕಂಪನಿಯ ಸರ್ಕಾರದ ಅಧಿಕಾರಿಗಳು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಸರ್ಕಾರದ ಅಧಿಕಾರಿಗಳು ಅಂತಕ್ಕಂಥವರು ದೊಡ್ಡ ಭೂಮಿಯ
ಜಮೀನ್ದಾರರಿಂದ, ಸಣ್ಣ ಭೂಮಿಯ ಜಮೀನ್ದಾರರಿಂದ ವಾರ್ಷಿಕವಾಗಿ ಬ್ರಿಟಿಷ್ ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ಹೆಚ್ಚಿನ ಮೊತ್ತದ ಹಣವನ್ನ ಅವರು ಪಾವತಿಸಬೇಕಾಗಿತ್ತು. ಆದ್ದರಿಂದ ಜಮೀನ್ದಾರರು ಅಂತಕ್ಕಂಥವ್ರು ಏನಾಗ್ತಾ ಇದ್ರು, ತಮ್ಮ ಒಡೆತನವನ್ನೇ ಕಳೆದುಕೊಳ್ತಾ ಇದ್ರು. ಇದರಿಂದ ಏನಾಯಿತು ಅಂದರೆ ಇವರನ್ನು ನೆಚ್ಚಿ ಹುಡುಕುತ್ತಿದ್ದಂತಹ ಏನು ಕೃಷಿಕರು ಅಂತಕ್ಕಂಥವ್ರು, ಕೃಷಿ ಕಾರ್ಮಿಕರು ಅಂತಕ್ಕಂಥವ್ರು ತಮ್ಮ ಒಂದು ಜೀವನಕ್ಕೆ ಒಂದು ಆಸರೆ ಇಲ್ಲದೆ ನಿರ್ಗತಿಕರಾಗ್ತಾರೆ. ಯಾವುದೇ ಆಶ್ರಯ ಅಂತಕ್ಕಂಥದ್ದು ಇಲ್ಲದ ಆಶ್ರಯ ಮತ್ತು ಅವಕಾಶಗಳು ಸಿಗದೆ ನಿರ್ಗತಿಕರಾಗ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಇದು ಈ ರೀತಿಯಾಗಿರ್ತಕ್ಕಂತಹ ಮಹಲ್ವಾರಿ ಪದ್ಧತಿ ಅಂತ ಅರ್ಥ ಆಯ್ತು ಮಕ್ಕಳ? ಇನ್ನೊಂದು ಸರಿ ಹೇಳ ಏನು ಅಂದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಹಾಗೂ ಪಂಜಾಬ್ ಮತ್ತು ದೆಹಲಿಗಳಲ್ಲಿ ಮಹಲ್ಗಳೇ ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಪ್ಪಂದವನ್ನು ಮಾಡಿಕೊಂಡು ಈ ಪದ್ಧತಿಯನ್ನು ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂತಹ ಒಂದು ಹಣವನ್ನು ಸರ್ಕಾರಕ್ಕೆ ತೆರಿಗೆಯನ್ನು ವಹಿಸುವ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಮಹಲ್ ಎಂದರೆ ತಾಲೂಕು ಎಂದು ಅರ್ಥ. ಈ ಪದ್ಧತಿಯನ್ನು ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮಸ್ ಅಂತಕ್ಕಂಥವರು ಉಪಯೋಗಿಸ್ತಾರೆ. ಆರ್.ಎಂ. ಜೇಮ್ಸ್ ಮತ್ತು ಥಾಮಸ್ ಬರ್ಡ್ ಅಂತಕ್ಕಂಥವರು, ಬರ್ಡ್ ಮತ್ತು ಜೇಮ್ಸ್ ಅಂತಕ್ಕಂಥವ್ರು, ಜೇಮ್ಸ್ ಬರ್ಡ್ ಅಂತಕ್ಕಂಥವನು, ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮಸ್, ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮಸ್ ಅಂತಕ್ಕಂಥ ಪ್ರಯೋಗಿಸ್ತಾರೆ. ಈ ಪದ್ಧತಿಯ ಪ್ರಕಾರ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಇದನ್ನು ಮಹಲುಗಳೆಂದರೆ ತಾಲೂಕು ಎನ್ನುತ್ತಾರೆ. ಇದು ಮಹಲುಗಳು ಅಂತಕ್ಕಂಥದ್ದು ಒಂದು ತೆರಿಗೆಯನ್ನು ವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ವ್ಯತ್ಯಾಸದಿಂದ ಕೂಡಿತ್ತು. ಇಲ್ಲಿ ದೊಡ್ಡ ಜಮೀನ್ದಾರರು ಮತ್ತು ಸಣ್ಣ ಜಮೀನ್ದಾರರು ಅಂತಕ್ಕಂಥವರು ಈ ಒಂದು ಪದ್ಧತಿಗೆ ಒಳಪಟ್ಟಂತಹ ವ್ಯಕ್ತಿಗಳು ಆಗಿದ್ದರು. ಈ ಒಂದು ಪದ್ಧತಿಯಲ್ಲಿ ಬ್ರಿಟಿಷ್ ಕಂಪನಿಯ ಸರ್ಕಾರದ ಅಧಿಕಾರಿಗಳು ತಾವು ನಿರ್ದಿಷ್ಟಪಡಿಸಿದ ಮೊತ್ತಕ್ಕಿಂತ ಹೆಚ್ಚಿನ ಹಣವನ್ನು ಏನು ಮಾಡ್ತಾ ಇದ್ರು, ವಸೂಲಿ ಮಾಡಬೇಕಾಯಿತು ಅಥವಾ ಪಾವತಿ ಮಾಡಬೇಕಾಗಿತ್ತು ರೈತರು ಅಂತಕ್ಕಂಥವ್ರು, ಜಮೀನ್ದಾರ. ಇದರಿಂದ ಜಮೀನ್ದಾರ ಅಂತಕ್ಕಂಥವ್ರು ಜಮೀನನ್ನು ಕಳೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಆದ್ದರಿಂದ ಏನಾಯ್ತಪ್ಪ ಅಂತಂದರೆ ಇದನ್ನು ನೆಚ್ಚಿಕೊಂಡಂತಹ ಒಂದು ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು ಅಂತಕ್ಕಂಥವರು ಏನಾಗ್ತಾ ಇದ್ರು, ನಿರ್ಗತಿಕರು ಆಗ್ತಾ ಇದ್ರು. ಹೀಗೆ ಮಹಲ್ವಾರಿ ಪದ್ಧತಿ ಅಂತಕ್ಕಂಥದ್ದು ತಮ್ಮ ಭೂಕಂದಾಯ ನೀತಿಗಳಲ್ಲಿ ಎರಡಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮೂರನೇದಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ರೈತವಾರಿ ಪದ್ಧತಿ. ಈ ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಬಾರಾಮಹಲ್ ಅಂತಕ್ಕಂಥ ಒಂದು ಪ್ರಾಂತ್ಯದಲ್ಲಿ, ಬಾರಾಮಹಲ್ ಅಂತಕ್ಕಂಥ ಪ್ರಾಂತ್ಯದಲ್ಲಿ 1782ರಲ್ಲಿ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥವನು ಪ್ರಯೋಗ ಮಾಡ್ತಾನೆ. ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥವರು ಪ್ರಯೋಗವನ್ನು ಮಾಡ್ತಾರೆ. ಬಾರಾಮುಲ್ಲಾ ಅಂತಕ್ಕಂಥ ಪ್ರಾಂತ್ಯದಲ್ಲಿ ಮೊದಲನೇ ಬಾರಿಗೆ ಪ್ರಯೋಗವನ್ನು ಮಾಡ್ತಾರೆ. ಈ ಪದ್ಧತಿಯನ್ನು ಸಾಮಾನ್ಯವಾಗಿ 1792ರಲ್ಲಿ ಯಾರು ಅಲೆಕ್ಸಾಂಡರ್ ರೀಡ್ ಜಾರಿಗೊಳಿಸಿ ಈ ಪದ್ಧತಿಯನ್ನು ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ, ಥಾಮಸ್ ರೋ ಅಂತಕ್ಕಂಥವನು ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರಲ್ಲಿ ಜಾರಿಗೊಳಿಸಲಾಯಿತು. 1801ರಲ್ಲಿ ಜಾರಿಗೊಳಿಸಲಾಯಿತು. ಈ ಕಾಲಘಟ್ಟದಲ್ಲಿ ಈ ಪ್ರಾಂತ್ಯಗಳು ಬಹುತೇಕವು ಬ್ರಿಟಿಷ್ ಸರ್ಕಾರದ ಪ್ರಾಂತ್ಯಗಳಾಗಿದ್ದವು. ಇದು ಈ ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತು ರೈತರ ನಡುವೆ ಒಂದು ನೇರ ಸಂಪರ್ಕವನ್ನು ಕಲ್ಪಿಸುತ್ತಾಗಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದ್ದು. ಇನ್ನೊಂದ್ಸರಿ ನೋಡಿ, ರೈತವಾರಿ ಪದ್ಧತಿಯನ್ನು ಮೊಟ್ಟ ಮೊದಲಿಗೆ ಬಾರಾಮಹಲ್ ಅಂತಕ್ಕಂಥ ಪ್ರಾಂತ್ಯದಲ್ಲಿ 1782ರಲ್ಲಿ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥವನು ಏನು ಮಾಡ್ತಾನೆ, ಜಾರಿಗೊಳಿಸ್ತಾನೆ. ಈ ಪದ್ಧತಿಯನ್ನು ಥಾಮಸ್ ರೋ ಅಂತಕ್ಕಂಥ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರಲ್ಲಿ ಜಾರಿಗೊಳಿಸಿದರು. ಈ ಪ್ರಾಂತ್ಯಗಳು ಬಹುತೇಕ ಬ್ರಿಟಿಷರೇ ಪ್ರಾಂತ್ಯಗಳಾಗಿದ್ದರಿಂದ ಈ ಒಂದು ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲಾಯಿತು.
ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಏರ್ಪಡಿಸಿತ್ತು. ಸರ್ಕಾರ ಮತ್ತು ರೈತರ ನಡುವೆ ನೇರವಾಗಿರ್ತಕ್ಕಂಥ ಸಂಪರ್ಕವನ್ನು ಕಲ್ಪಿಸಲಾಗಿತ್ತು. ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಕಾಣಬೇಕಾಗಿತ್ತು. ಭೂಮಿಯ ಉಳುಮೆ ಮಾಡುತ್ತಿದ್ದವರನ್ನ ಆದರೆ ಭೂಮಾಲೀಕರನ್ನು ಸರ್ಕಾರ ಯಾರು ಭೂಮಿಯನ್ನ ಉಳುಮೆ ಮಾಡ್ತಿದ್ರು ಅವನನ್ನೇ ಭೂಮಾಲೀಕನ. ಆದರೆ ಕಾಯಂ ಜಮೀನ್ದಾರ ಪದ್ಧತಿಯಲ್ಲಿ ಜಮೀನ್ದಾರನೇ ಭೂಮಾಲೀಕನಾಗ್ತಿದ್ದ. ಆದರೆ ಅದಕ್ಕೆ ವಿರುದ್ಧವಾಗಿ ರೈತವಾರಿ ಪದ್ಧತಿಯಲ್ಲಿ ಯಾರು ಉಳುಮೆ ಮಾಡ್ತಾರೋ ಅವನೇ ಏನಂತ ಭೂಮಾಲೀಕನು ಆಗ್ತಾ ಇದ್ದ. ಕೃಷಿ ಭೂಮಿಯಲ್ಲಿ ಪಡೆದಂತಹ ಉತ್ಪನ್ನದ ಶೇಕಡದ 50% ಭಾಗವನ್ನ ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಕಂದಾಯ ಅಂತಕ್ಕಂಥದ್ದು 30 ವರ್ಷಗಳ ಅವಧಿಗೆ ಒಂದು ವಿಸ್ತರಣೆಯಾಗಿತ್ತು. 30 ವರ್ಷಗಳ ನಂತರ ಮತ್ತೆ ಅದು ಬದಲಾವಣೆಗೆ ಒಳಪಡ್ತಾ ಇತ್ತು. ನೋಡಿ, ಭೂಮಾಲೀಕ ಯಾರಾಗಿದ್ದ? ರೈತನಾಗಿದ್ದ. ಅವನು ವಾರ್ಷಿಕವಾಗಿ ಎಷ್ಟು ಹಣವನ್ನ ಸಲ್ಲಿಸಬೇಕಾಗಿತ್ತು? ಶೇಕಡ ಉತ್ಪನ್ನದ ತನ್ನ ವಾರ್ಷಿಕ ಉತ್ಪನ್ನದ ಎಷ್ಟು ಭಾಗವನ್ನ? 50 ಭಾಗ. ಎಷ್ಟು ವರ್ಷಗಳವರೆಗೆ? 30 ವರ್ಷ. 30 ವರ್ಷಗಳ ನಂತರ ಅದೇನಾಗುತ್ತೆ? ಮತ್ತೆ ಪರವಿಮರ್ಶೆಗೆ ಒಳಪಡಬೇಕಾಗಿತ್ತು. ಈಗಿನ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಸಣ್ಣ ರೈತರಿಗೂ ತಮ್ಮ ಅಧೀನದಲ್ಲಿದ್ದಂತಹ ಭೂಮಿ ಹಕ್ಕನ್ನು ಸಹ ನೀಡಿದ್ರು. ಸಣ್ಣ ರೈತರಿಗೂ ಸಹ. ಆದರೂ ಭೂಕಂದಾಯಿ ಪದ್ಧತಿ ವಾರ್ಷಿಕ ವೇತನ ಏನಾಗಿತ್ತು ಮೊತ್ತಕ್ಕೆ ನಿಗದಿಪಡಿಸಿದ ರೈತರು. ಯಾಕಂದ್ರೆ ಸಣ್ಣ ರೈತರಿಗೂ ಒಂದೇ, ದೊಡ್ಡ ರೈತರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಕಂದಾಯವನ್ನ ನಿಗದಿಪಡಿಸಲಾಗಿತ್ತು. ಆದ್ದರಿಂದ ಇಲ್ಲಿ ಸಣ್ಣ ರೈತನಂತಕ್ಕಂಥವನು ಭೂಮಾಲೀಕನಾಗಿದ್ದರೂ ಸಹ ಹಕ್ಕನ್ನು ಪಡೆದಿದ್ದರೂ ಸಹ ಸಂಕಷ್ಟಕ್ಕೆ ಒಳಗಾಗಿದ್ದರು. ಕಂದಾಯ ವಸೂಲು ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಸಣ್ಣ ರೈತ ದೊಡ್ಡ ರೈತ ಅಂತಕ್ಕಂಥ ಒಂದು ವ್ಯತ್ಯಾಸವಿಲ್ಲದೆ ಎಲ್ಲರಿಂದಲೂ ಒಂದೇ ರೀತಿಯಾಗಿರ್ತಕ್ಕಂತಹ ಕಂದಾಯ ವಸೂಲು ಮಾಡುವ ಕ್ರಮವನ್ನು ಜರುಗಿಸಿದ್ರಿಂದ ಸರಿಯಾಗಿ ಫಸಲು ನೀಡದಂತಹ ಸಂದರ್ಭದಲ್ಲಿ ರೈತನೆಂತಕ್ಕಂಥವನು ಮನಿ ಲೆಂಡರಿಂದ ತನ್ನ ಭೂಮಿಯನ್ನು ಏನು ಮಾಡಬೇಕಾಗಿತ್ತು? ಒಂದು ಸಾಲವನ್ನು ತೆಗೆದುಕೊಂಡು ಅದು ಮರುಪಾವತಿಸಲಾಗದ ಸಣ್ಣ ಪುಟ್ಟ ಜಮೀನನ್ನು ಮಾರಾಟ ಮಾಡಬೇಕಾಗಿತ್ತು. ಒಂದು ನೋಡಿ, ರೈತವಾರಿ ಪದ್ಧತಿಯಲ್ಲಿ ಬಹುತೇಕವಾಗಿ ಕೃಷಿ ಕಾರ್ಮಿಕರಿಗೆ ರೈತರಿಗೆ ಸಹ ಜಮೀನಿನ ಒಂದು ವ್ಯವಸ್ಥೆಯನ್ನು ಮಾಡಿಬಿಟ್ರು, ಹಕ್ಕನ್ನು ನೀಡಿದ್ರು. ಆದರೆ ವಾರ್ಷಿಕವಾಗಿ ಶೇಕಡ 50% ಏನು ಮಾಡಬೇಕಾಗಿತ್ತು? ಉತ್ಪನ್ನದ ಒಂದು ಭಾಗವನ್ನು ಕೊಡಬೇಕಾಗಿತ್ತು. ಸಣ್ಣ ರೈತರಿಗೂ ಮತ್ತು ದೊಡ್ಡ ರೈತರಿಗೂ ಒಂದೇ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಇರೋದ್ರಿಂದ ರೈತನಂತಕ್ಕಂಥವನು ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದ. ಒಂದು ಪಕ್ಷ ಏನಾದರೂ ಫಸಲು ಬಾರದೆ ಹೋದಂತಹ ಸಂದರ್ಭದಲ್ಲಿ ಅವರು ಮನಿ ಲೆಂಡರ್ ಅವನಿಂದ ಏನು ಮಾಡಬೇಕಾಗಿತ್ತು? ಸಾಲ ಪಡೆಯಬೇಕಾಗಿತ್ತು. ಒಮ್ಮೊಮ್ಮೆ ಏನು ಮಾಡ್ತಾರೆ? ಆ ಸಾಲವನ್ನು ಮರುಪಾವತಿ ಮಾಡಲಾಗದೆ ಜಮೀನನ್ನು ಮಾರಾಟ ಮಾಡಬೇಕಾಗಿತ್ತು. ಈ ರೀತಿಯಾಗಿ ರೈತರ ಒಳಿತಿಗಾಗಿ ರೈತರ ಪದ್ಧತಿಯನ್ನು ಜಾರಿಗೊಳಿಸಿದೆ ಎಂದು ಬ್ರಿಟಿಷ್ ಸರ್ಕಾರ ಹೇಳಿದರೂ ಸಹ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿವಿಗೆ ಸಿಕ್ಕಿರ್ತಕ್ಕಂಥದ್ದು ಈ ಪದ್ಧತಿಯ ಒಂದು ವಿಪರ್ಯಾಸ. ರೈತವಾರಿ ಪದ್ಧತಿ ಅಂತಕ್ಕಂಥದ್ದು ಏನೇನು ಹೇಳುತ್ತೆ? ಸೊ ಇದನ್ನ ಬಾರಾಮಹಲ್ ಅಂತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಜಾರಿಗೆ ಇರುತ್ತೆ. ಅಲೆಕ್ಸಾಂಡರ್ ಗೇಟ್ ಅಂತಕ್ಕಂಥದ್ದು, ಥಾಮಸ್ ಅಂತಕ್ಕಂಥ ಮದ್ರಾಸ್ ಮೈಸೂರು ಪ್ರಾಂತ್ಯಗಳಲ್ಲಿ ತಂದರು. ಆದರೆ ಅವು ಆ ಪ್ರಾಂತ್ಯಗಳಂತಕ್ಕಂಥ ಬ್ರಿಟಿಷ್ ಸರ್ಕಾರದ ಒಂದು ಪ್ರಾಂತ್ಯಗಳಾಗಿ ಉಳಿದವು. ಸರ್ಕಾರ ಮತ್ತು ರೈತರ ನಡುವೆ ನೇರವಾಗಿ ಸಂಪರ್ಕವನ್ನು ಬಿಡಿಸಿ ಹೊಂದಿದ್ದರೂ ಸಹ ರೈತನೇ ಭೂಮಾಲೀಕನಾಗಿದ್ದು ವಾರ್ಷಿಕವಾಗಿ ಶೇಕಡ ಎಷ್ಟು ಭಾಗ? ಉತ್ಪನ್ನದ 50 ಭಾಗ ಸಲ್ಲಿಸಬೇಕಾಯಿತು. ಹಾಗೂ ಸರ್ಕಾರ ಅಂತಕ್ಕಂಥದ್ದು ಭೂಮಿಯ ಮೇಲಿನ ಹಕ್ಕನ್ನು ನೀಡುತ್ತಾದರೂ ಸಣ್ಣ ರೈತರು ಮತ್ತು ದೊಡ್ಡ ರೈತರು ಒಂದೇ ರೀತಿಯಾಗಿರ್ತಕ್ಕಂತಹ ತೆರಿಗೆಯನ್ನು ಮತ್ತೊಂದು ಕಂದಾಯವನ್ನು ಸಲ್ಲಿಸಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂತಹ ಒಂದು ಕಂದಾಯವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತಂತಂದರೆ ಬ್ರಿಟಿಷರ ಒಂದು ಸರ್ಕಾರದ ಕಂದಾಯ ವಸೂಲು ಮಾಡಿದ ಅಧಿಕಾರಿಗಳಂತಕ್ಕಂಥ ನಿರ್ದಾಕ್ಷಿಣ್ಯವಾಗಿ ಕಂದಾಯ ವಸೂಲು ಮಾಡ್ತಾ ಇತ್ತು. ಇದರಿಂದ ರೈತನು ನಿರ್ಗತಿಕನಾಗ್ತಾನೆ ಅಥವಾ ರೈತನಿಗೆ ಸಂಕಷ್ಟಕ್ಕೆ ಒಳಗಾಗ್ತಾನೆ. ಅಷ್ಟೇ ಅಲ್ಲದೆ ಒಂದು ಪಕ್ಷ ಏನಾದರೂ ಒಂದು ಫಸಲು ನೀಡದಂತಹ ಸಂದರ್ಭದಲ್ಲಿ ಉತ್ಪನ್ನದ ಶೇಕಡ 50ಕ್ಕಿಂತಲೂ ಕಡಿಮೆ ತೆರಿಗೆ ಕೊಡದೆ ಆಗದೇ ಇರುವಂತಹ ಸಂದರ್ಭದಲ್ಲಿ ರೈತ ಅಂತಕ್ಕಂಥವನು ಏನು ಮಾಡ್ತಾ ಇದ್ರು? ಅವನು ಲೇವದೇವಿಗಾರರಿಂದ ಏನು ಮಾಡ್ತಾ ಇತ್ತು? ಆಸ್ತಿಯನ್ನು ಅಥವಾ ಜಮೀನನ್ನು ಅಡ ಇಟ್ಟು ಏನು ಸಾಲವನ್ನು ಪಡಿಬೇಕು.
ಒಂದು ಪಕ್ಷ ಆ ಸಾಲವನ್ನು ಮರುಪಾವತಿ ಮಾಡಲಾಗದಂಥ ಸಂದರ್ಭದಲ್ಲಿ ಜಮೀನನ್ನು ಮಾರಾಟ ಮಾಡಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಜಾರಿಗೊಳಿಸೋದ್ರಿಂದ ಬ್ರಿಟಿಷ್ ಸರ್ಕಾರ ಸುಮ್ಮನೆ ಗರಿಷ್ಠ ಪ್ರಮಾಣವನ್ನು ಹೇಳಿತ್ತು, ಏನೋ ಕೆಲವು ಹಕ್ಕುಗಳನ್ನು ರೈತರಿಗೆ ನೀಡಿದ್ದಾದ್ರೂ ಸಹ ಭೂಮಿಯ ಹಕ್ಕನ್ನು, ಆದರೆ ಇದು ರೈತನನ್ನ ಸಾಲದ ಸುಳಿವಿಗೆ ಸಿಲುಕಿಸಿದ್ದರಿಂದ ಏನಾಯಿತು, ಈ ಪದ್ಧತಿ ಅಂತಕ್ಕಂಥದ್ದು ವಿಪರ್ಯಾಸವಾಗಿ ಕಂಡು ಬಂದಿತ್ತು. ಹಾಗಾದರೆ ನಾವು ತೆಗೆದಾಗಿರ್ತಕ್ಕಂತಹ ಭೂಕಂದಾಯ ಪದ್ಧತಿಯಲ್ಲಿ ನಾವಿರ್ತಕ್ಕಂತಹ ಭೂಕಂದಾಯ ನೀತಿಗಳ ಒಂದು ಪರಿಣಾಮಗಳು ಏನಾಗ್ತದೆ, ಏನು ಕಾಯಂ ಜಮೀನ್ದಾರ್ ಪದ್ಧತಿ, ರೈತವಾದಿ ಪದ್ಧತಿ, ಮಹಲ್ವಾದಿ ಪದ್ಧತಿಯಿಂದಾಗಿರ್ತಕ್ಕಂಥದ್ರಿಂದ ರೈತರನ್ನ ಶೋಷಣೆ ಮಾಡ್ತಕ್ಕಂಥ ಒಂದು ಸಾಮಾಜಿಕ ವರ್ಗ ಅಂತಕ್ಕಂಥ ಸೃಷ್ಟಿಯಾಗುತ್ತೆ. ನೋಡಿ, ಕಾಯಂ ಜಮೀನ್ದಾರ್ ಪದ್ಧತಿಯಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಜಮೀನ್ದಾರ್ ಅಂತಕ್ಕಂಥವ್ರು ಲಾಭವನ್ನು ಪಡ್ಕೊಂಡ್ರೆ, ಅದೇ ರೀತಿ ಮಹಲ್ವಾರಿ ಪದ್ಧತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಭೂಮಾಲೀಕರು, ರೈತರು, ಕೃಷಿ ಕಾರ್ಮಿಕರು ಅಂತಕ್ಕಂಥವ್ರು ಏನಾಗ್ತಾರೆ, ನಿರ್ಗತಿಕರಾಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ರೈತರನ್ನ ಶೋಷಣೆಗೆ ಒಳಪಡಿಸ್ತಾರೆ. ಅದೇ ರೀತಿ ರೈತವಾದಿ ಪದ್ಧತಿಯಲ್ಲೂ ಸಹ ರೈತ ಅಂತಕ್ಕಂಥವನು ತನ್ನ ಜಮೀನನ್ನು ಕಳೆದುಕೊಂಡು ಶೋಷಣೆಗೆ ಒಳಪಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಂದ ಏನಾಗುತ್ತೆ, ರೈತರಂತಕ್ಕಂಥವರು ಶೋಷಣೆಗೊಳಗಾಗಿ ಮತ್ತು ಸಾಮಾಜಿಕ ಜಮೀನ್ದಾರ್ ಅಂತಕ್ಕಂಥ ಸಮುದಾಯ ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ. ಆನಂತರ ಜಮೀನ್ದಾರರತಕ್ಕಂಥವರ ಒಂದು ಶೋಷಣೆಗೆ, ಜಮೀನ್ದಾರರು ಅಂತಕ್ಕಂಥ ಭೂಮಾಲೀಕನ ಶೋಷಣೆಯಿಂದ ರೈತರು ಶೋಷಣೆಗೆ ಒಳಪಡುವುದಷ್ಟೇ ಅಲ್ಲದೆ ನಿರ್ಗತಿಕರಾಗ್ತಾರೆ. ತಮಗೆ ಅವಕಾಶಗಳಿಲ್ಲದೆ ಕ್ರಮೇಣವಾಗಿ ಅವರು ಅನೇಕ ಸಂಕಷ್ಟಗಳಿಗೆ ಒಳಗಾಗಿರ್ತಕ್ಕಂಥದ್ದು ಬ್ರಿಟಿಷ್ ಒಂದು ಆಡಳಿತ ವ್ಯವಸ್ಥೆಯ ಒಂದು ಪರಿಣಾಮಗಳನ್ನು ನಾವು ನೋಡ್ತೀವಿ. ನೆಕ್ಸ್ಟು ಭೂಮಿ ಮಾರಾಟದ ವಸ್ತು ಆಯಿತು, ಇದನ್ನ ಸಾಲ ರೂಪದಲ್ಲಿ ಪಡಿಬಹುದಾಗಿತ್ತು ಅಥವಾ ಭೂಮಿಯನ್ನ ಮಾರಾಟ ಮಾಡೋದು. ನಾವಾಗಲೇ ರೈತವಾದಿ ಪದ್ಧತಿಯಲ್ಲಿ ನೋಡಿದ್ವಲ್ಲ ಮಕ್ಕಳ. ಸೊ ಅದೇ ರೀತಿ ಹಣವನ್ನು ಮರುಪಾವತಿ, ಶೇಕಡದ ಉತ್ಪನ್ನದ 50% ಭಾಗವನ್ನ ಹಣವನ್ನು ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿತ್ತು, ರೈತ ಅಂತಕ್ಕಂಥ ಸಂಕಷ್ಟಕ್ಕೆ ಸಿಲುಕಿ ಭೂಮಿಯನ್ನ ಸಾಲವನ್ನು ಹಣ ಇಟ್ಟು ದೇವರಾಜರಿಂದ ಸಾಲ ಪಡೆಯಬೇಕಾಗಿತ್ತು, ಇಲ್ಲಾಂದ್ರೆ ಭೂಮಿಯನ್ನ ಕಳೆದುಕೊಳ್ಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಮಾಜಿಕ ಜಮೀನ್ದಾರ ಒಂದು ಸಾಮಾಜಿಕ ವರ್ಗ ಸೃಷ್ಟಿ ಆದಮೇಲೆ ರೈತ ಅಂತಕ್ಕಂಥ ನಿರ್ಗತಿಕನಾಗಿ ಅವನು ಯಾವುದೇ ಶೋಷಣೆ ಒಳಪಟ್ಟು ಯಾವುದೇ ಅವಕಾಶಗಳಿಲ್ಲದೆ ಒಂದು ಸಾಲವನ್ನು ಮರುಪಾವತಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆನಂತರ ಅನೇಕ ಜಮೀನ್ದಾರರು ಅಂತಕ್ಕಂಥವರು ತಮ್ಮ ಕಂದಾಯವನ್ನು ನೀಡಲಾರದೆ ಏನ್ ಮಾಡ್ತಾರೆ ಅಂತಂದ್ರೆ ಭೂಮಿಯನ್ನ ಹೊರಗಾಣೆ ಮಾಡ್ತಕ್ಕಂಥದ್ದು, ಅಂದ್ರೆ ಮಾರ್ಟಿಗೇಜ್ ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನ, ಮಾರ್ಟಿಗೇಜ್ ಅಂತ. ಅದೇ ರೀತಿ ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣ ಅನ್ನೋದು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ವ್ಯಾಪಾರ ವಹಿವಾಟಕ್ಕೆ ಅಥವಾ ಬಿಸ್ನೆಸ್ಗಾಗಿ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನಾವು ನೋಡಿದಾಗ ಇಂಗ್ಲೆಂಡ್ನಾದ ಕೈಗಾರಿಕಾ ಕ್ರಾಂತಿ, ಅಲ್ಲಿನ ಕೈಗಾರಿಕೆಗೆ ಬೇಡಿಕೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ನೀಡುತ್ತದೆ. ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದಲ್ಲಿ ಕೈಗಾರಿಕೆ ಕ್ರಾಂತಿ ಅಂತಕ್ಕಂಥದ್ದು ಆಯ್ತು. ಆ ಕೈಗಾರಿಕೆ ಬೇಕಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳನ್ನು ಪೂರೈಸತಕ್ಕಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಎಲ್ಲಿ ಸೃಷ್ಟಿ ಆಗುತ್ತೆ ಅಂದರೆ, ಭಾರತದಲ್ಲಿ ಕಚ್ಚಾ ವಸ್ತುಗಳನ್ನು ಸಿದ್ಧಪಡಿಸಿ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡಿಕೊಂಡು ಅದನ್ನು ಯುರೋಪಿನ ರಾಷ್ಟ್ರಗಳಿಗೆ ತೆಗೆದುಕೊಂಡು ಹೋಗಿ ರಫ್ತು ಮಾಡಿ ಅಲ್ಲಿಂದ ಸಿದ್ಧವಸ್ತುಗಳನ್ನು ತಂದು ಭಾರತದಲ್ಲಿ ಒಂದು ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥ ಅಸ್ತಿತ್ವಕ್ಕೆ ಬರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಂಗ್ಲೆಂಡ್ನ ಕೈಗಾರಿಕೆ ಕ್ರಾಂತಿಗೆ ಪ್ರಮುಖವಾಗಿರ್ತಕ್ಕಂತಹ ಕಾರಣವಾಗಿ ಪರಿಣಮಿಸಿದೆ. ಈ ರೀತಿ ಒಟ್ಟಾರೆಯಾಗಿ ರೈತ ವರ್ಗ ಅಂತಕ್ಕಂಥದ್ದು ಶೋಷಣೆಗಳಿಗಾಗಿ ನಿರ್ಗತಿಕರಾಗಿ ತಮ್ಮ ಜಮೀನನ್ನು ಕಳೆದುಕೊಳ್ತಕ್ಕಂಥದ್ದು, ಹಾಗೂ ಅಷ್ಟೇ ಅದರ ಜೊತೆಗೆ ಒಂದು ಸಾಮಾಜಿಕ ವರ್ಗ ಸೃಷ್ಟಿಯಾಗಿ ಹಾಗೂ ಜಮೀನನ್ನು ಮಾರಾಟ ಮಾಡಿಕೊಳ್ತಕ್ಕಂಥ ಒಂದು ಸೃಷ್ಟಿಯಾಗಿ ಇಂಗ್ಲೆಂಡಿನ ಕೈಗಾರಿಕೆ ಕ್ರಾಂತಿಯಿಂದಾಗಿ ಇಂಗ್ಲೆಂಡಿನ ಕೈಗಾರಿಕೆಗಳಿಗಾಗಿಯೇ ಭಾರತದಲ್ಲಿರ್ತಕ್ಕಂತಹ ಕೃಷಿ ಒಂದು ಅಥವಾ ಕೃಷಿ ಉತ್ಪನ್ನಗಳಂತಕ್ಕಂಥವು ಸಿದ್ಧವಸ್ತುಗಳನ್ನು ತಯಾರು ಮಾಡೋದಕ್ಕೆ ಕಚ್ಚಾ ವಸ್ತುಗಳ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಮಾಡಿಕೊಂಡಿತ್ತು. ಈ ರೀತಿಯಾಗಿ ಕಂದಾಯದಲ್ಲಿ ಪರಿಣಾಮಗಳನ್ನ ಉಂಟು ಮಾಡಿತು. ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಆಧುನಿಕ ಶಿಕ್ಷಣ. ಈಗಾಗಲೇ
ಭಾರತದಲ್ಲಿ ಪಾರಂಪರ್ಯವಾಗಿ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಶಿಕ್ಷಣ ಅಂತಕ್ಕಂಥದ್ದು ಚಾಲ್ತಿಯಲ್ಲಿ ಇತ್ತು. ಮಧ್ಯಕಾಲೀನ ಸಂದರ್ಭದಲ್ಲೂ ಸಹ ಮುಸ್ಲಿಮರ ರಾಜ್ಯ ಅಂತಕ್ಕಂಥವರು ಭಾರತದಲ್ಲಿ ನೆಲೆಗೊಂಡ ಮೊಘಲರು ಅಂತಕ್ಕಂಥವ್ರು ಅಥವಾ ವಿದೇಶಿಯರ ಆಕ್ರಮಣ ಅಂತಕ್ಕಂಥವ್ರು ಆದಂಥ ಸಂದರ್ಭದಲ್ಲಿ ಶಿಕ್ಷಣ ನೀಡಿರ್ತಕ್ಕಂಥದ್ರ ಜೊತೆಗೆ ಕೆಲವು ಬದಲಾವಣೆಗಳಾದ ಮಧ್ಯಕಾಲೀನ ಯುಗದಲ್ಲಿ. ಆದರೆ ಈ ಕ್ರಮದಲ್ಲಿ 18ನೇ ಶತಮಾನಗಳಿಗೆ ಬ್ರಿಟಿಷ್ ಆಡಳಿತದಲ್ಲಿ ಕಾರಣದಲ್ಲಿ ಐರೋಪ್ಯನರಿಗೂ ಮತ್ತು ಯುರೋಪ್ನವರಿಗೂ ಮತ್ತು ಭಾರತದಲ್ಲಿದ್ದಂತಹ ಯುರೋಪ್ನ ಒಂದು ಜನರಿಗೂ ಸಹ ಹೊಸ ಒಂದು ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಕ್ಕಂತಹ ಒಂದು ಹೊಸ ಮಕ್ಕಳಿಗೆ ಒಂದು ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ. ಕ್ರಮೇಣ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದು ನೋಡಿ. ಮೊದಲು ಯಾವುದೇ ಇತ್ತು ಪ್ರಾಚೀನದಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಶಿಕ್ಷಣ, ಇತ್ತು. ಅದೇ ರೀತಿ ಮಧ್ಯಕಾಲೀನ ಯುಗದಲ್ಲಿ ಇದು ಮತ್ತೆ ಮುಂದುವರಿಯುತ್ತೆ. ಯಾವುದು ಈ ಸಾಂಪ್ರದಾಯಿಕ ಮುಂದುವರೆದು ಸ್ವಲ್ಪ ಬದಲಾವಣೆಗಳೊಂದಿಗೆ, ಸ್ವಲ್ಪ ಬದಲಾವಣೆಗಳೊಂದಿಗೆ ಏನಾಗುತ್ತೆ, ಮಧ್ಯಕಾಲೀನ ಯುಗದಲ್ಲಿ ಏನಾಗುತ್ತೆ, ಶಿಕ್ಷಣ ಅಂತಕ್ಕಂಥ ಮುಂದುವರಿಯುತ್ತದೆ. ಆದರೆ 18ನೇ ಶತಮಾನದಲ್ಲಿ ಯುರೋಪಿಯನಲ್ಲಿ ಆಂಗ್ಲೋ ಇಂಡಿಯನ್ಸ್ಗೆ ಅಂತಕ್ಕಂಥವ್ರು ಮತ್ತು ಭಾರತದಲ್ಲಿರ್ತಕ್ಕಂಥ ಆಂಗ್ಲೋ ಇಂಡಿಯನ್ಸ್ಗೆ ಶಾಲೆಯನ್ನು ಪ್ರಾರಂಭಿಸ್ತಾರೆ. ಆದರೆ ಈ ಶಾಲೆ ಅಂತಕ್ಕಂಥದ್ದು ಮುಂದುವರಿಯೋದಿಲ್ಲ. ಆದರೆ ಇದು ಕ್ರಮೇಣ ವಿಸ್ತರಣೆ ಆಗದಿದ್ದರಿಂದ ಸ್ಥಳೀಯ ಮಕ್ಕಳಿಗೆ ಯಾವುದೇ ಪ್ರಯೋಜನವಾಗಿದ್ದರಿಂದ ಈ ಶಿಕ್ಷಣದ ಪ್ರಸಾರಕ್ಕೆ ಹೆಚ್ಚು ಮಹತ್ವ ಬರಲಿಲ್ಲ. ಆನಂತರ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ವಾರನ್ ಹೆಸ್ಟಿಂಗ್ಸ್ ಅಂತಕ್ಕಂಥವನು ಭಾರತದ ಗವರ್ನರ್ ಜನರಲ್ ಆದ ಮೇಲೆ 1700 ವಾರನ್ ಹೆಸ್ಟಿಂಗ್ಸ್ ಅಂತಕ್ಕಂಥವನು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕಲ್ಕತ್ತಾದಲ್ಲಿ ಮದ್ರಸಾ ಸ್ಥಾಪಿಸ್ತಾನೆ. ವಾರನ್ ಹೆಸ್ಟಿಂಗ್ಸ್ ಕಲ್ಕತ್ತಾದಲ್ಲಿ ಏನ್ ಮಾಡ್ತಾನೆ, ಮದ್ರಸಾ ಅಂತಕ್ಕಂಥದ್ದು ಪ್ರಾರಂಭ ಮಾಡ್ತಾರೆ. ಆನಂತರ ಜೊನಾಥನ್ ಡಂಕನ್ ಅಂತಕ್ಕಂಥವನು ಏನ್ ಮಾಡ್ತಾನೆ, 1792ರಲ್ಲಿ ಒಂದು ಸಂಸ್ಕೃತವಾಗಿರ್ತಕ್ಕಂತಹ ಬನವಾಸಿಯಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭ ಮಾಡ್ತಾನೆ. ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸಿದರೆ, ಆದರೆ ಬ್ರಿಟಿಷ್ ಶಿಕ್ಷಣದ ಒಂದು ವ್ಯಾಪಕ ವಿಸ್ತರಣೆ ಮೊದಲೇ ಒತ್ತಾಯಿಸಿದವರಂದ್ರೆ ಚಾರ್ಲ್ಸ್ ಲಾರೆಂಟ್ ಅಂತಕ್ಕಂಥವನು. ಆಧುನಿಕ ಶಿಕ್ಷಣದಲ್ಲಿ ನೋಡಿದಾಗ ಮೊದಲಿಗೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಶಿಕ್ಷಣ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. ಮಧ್ಯಕಾಲೀನದಲ್ಲಿ ಸ್ವಲ್ಪ ಬದಲಾವಣೆಗೆ ಮುಂದುವರಿಯಿತು. 18ನೇ ಶತಮಾನದಲ್ಲಿ ಐರೋಪ್ಯರಿಗೆ ಮತ್ತು ಆಂಗ್ಲ ಇಂಡಿಯನ್ಸ್ಗೆ ಶಾಲೆಯನ್ನು ಪ್ರಾರಂಭಿಸಲು ಅದೇ ವಿಸ್ತರಣೆ ಆಗೋದ್ರಿಂದ ಅದು ಮುಂದುವರಿಯಿತು. ಆನಂತರ ವಾರನ್ ಹೆಸ್ಟಿಂಗ್ಸ್ ಅಂತಕ್ಕಂಥ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕಲ್ಕತ್ತಾದಲ್ಲಿ ಮದ್ರಸಾವನ್ನು ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಜೊನಾಥನ್ ಡಂಕನ್ 1900 ಬನವಾಸಿಯಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸ್ತಾನೆ. ಆದರೆ ಅದು ಬ್ರಿಟಿಷ್ ಶಿಕ್ಷಣದ ಒಂದು ವ್ಯಾಪ್ತಿಯ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದಂದ್ರೆ ಚಾರ್ಲ್ಸ್ ಗ್ರಾಂಟ್ ಅಂತಕ್ಕಂಥದ್ದು. ಗ್ರಾಂಟ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ಬ್ರಿಟಿಷ್ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡ್ತಾನೆ. ಆನಂತರ 1828ರಲ್ಲಿ ವಿಲಿಯಂ ಬೆಂಟಿಂಗ್ ಅಂತಕ್ಕಂಥವನು ಭಾರತದ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನು ವಹಿಸ್ತಾನೆ. 1782ರಲ್ಲಿ ವಿಲಿಯಂ ಬೆಂಟಿಂಗ್ ಅಂತಕ್ಕಂಥವನು ಭಾರತ ಗವರ್ನರ್ ಜನರಲ್ ಆಗಿ ತಗೊಂಡ ನಂತರ ಶಿಕ್ಷಣ ವಿಸ್ತರಣೆಗೆ, ಬ್ರಿಟಿಷ್ ಶಿಕ್ಷಣ ವಿಸ್ತರಣೆ ಮತ್ತಷ್ಟು ಪ್ರೋತ್ಸಾಹ ನೀಡಿ ಗವರ್ನರ್ ಜನರಲ್ನ ಒಂದು
ಕಾರ್ಯಾಂಗ ಸಭೆಗೆ ಮೆಕಾಲೆಯವರನ್ನ ಕಾನೂನು ಸದಸ್ಯನಾಗಿ ಮಾಡ್ತಾನೆ. ಮೆಕಾಲೆಯವರನ್ನ ಕಾನೂನು ಸದಸ್ಯರನ್ನಾಗಿ ಮಾಡ್ತಾನೆ. ಕಾನೂನು ಸದಸ್ಯರನ್ನ ಈ ಮೆಕಾಲೆಯ ಒಂದು ಕಾನೂನು ಮೀಟಿಂಗ್ ಅನ್ನು ನೇಮಕ ಮಾಡ್ತಾನೆ ಮತ್ತು ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೇಮಕವಾದ ಸಮಿತಿಗೂ ಅಧ್ಯಕ್ಷನಾಗಿ ನೇಮಕ ಮಾಡಲಾಯಿತು. ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆಯವರಿಗೂ ಸಹ ಕಾನೂನು ಸದಸ್ಯನಷ್ಟೇ ಅಲ್ಲದೆ ಅವನನ್ನ ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಒಬ್ಬ ಅಧ್ಯಕ್ಷನಾಗಿ ನೇಮಕ ಮಾಡಲಾಯಿತು. ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿದ ಮೆಕಾಲೆ ಕೊಟ್ಟ ಒಂದು ವರದಿಯ ಪ್ರಕಾರ ಆಧುನಿಕ ಭಾರತದ ಒಂದು ಶಿಕ್ಷಣದ ವ್ಯವಸ್ಥೆಗೆ ಒಂದು ತಳಹದಿಯನ್ನಾಗಿರ್ತಕ್ಕಂಥ ಅಂದರೆ ಈ ಮೆಕಾಲೆ ಅಂತಕ್ಕಂಥವನು ಸಾರ್ವಜನಿಕ ಶಿಕ್ಷಣಕ್ಕೆ ಅಧ್ಯಕ್ಷನಾಗಿ ಮಾಡುವಂತಹ ಸಂದರ್ಭದಲ್ಲಿ ಅವನ ನೀಡಿರ್ತಕ್ಕಂಥ ವರದಿಯ ಪ್ರಕಾರ ಆಧುನಿಕ ಶಿಕ್ಷಣಕ್ಕೆ ಈ ಯೋಜನೆಯ ಪ್ರಕಾರ ಅಂದರೆ ರಕ್ತ ಮಾಂಸಗಳಲ್ಲಿ ಭಾರತೀಯರಿಗೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ಭಾರತೀಯ ವಿದ್ಯಾವರ್ಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಭಾರತೀಯರ ಆಲೋಚನೆ, ಅಭಿವೃದ್ಧಿ, ಆಲೋಚನೆ, ಅಭಿಪ್ರಾಯ, ನೀತಿ, ಬುದ್ಧಿವಂತಿಕೆಗಳಲ್ಲಿ ಇಂಗ್ಲಿಷರಾಗುವಷ್ಟಂತಹ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಭಾರತ ವಿದ್ಯಾಕ್ರಮದಲ್ಲಿ ಇಂಗ್ಲಿಷ್ ಭಾಷೆಯು ಮಾಧ್ಯಮವಾಗಿ ಬಳಸಲು ಪ್ರಾರಂಭ ಮಾಡಿದೆ 1830ರ ಒಂದು ದಶಕದ ನಂತರ. ಒಟ್ಟಾರೆಯಾಗಿ ಇವರು ಏನ್ ಮಾಡ್ತಾರೆ ಅಂದ್ರೆ ಮೆಕಾಲೆ ಬರತಕ್ಕಂಥ ವರದಿಯ ಪ್ರಕಾರ ಭಾರತೀಯರ ಆಲೋಚನೆ, ಅಭಿಪ್ರಾಯ, ನೀತಿಗಳಿಗೆ ಅನುಗುಣವಾಗಿ ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನ ಭಾರತೀಯರಿಗೆ ಮೂಡಿಸುವುದಕ್ಕಾಗಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದಂದ್ರೆ ಮೆಕಾಲೆ. ನೆಕ್ಸ್ಟ್ 1854ರಲ್ಲಿ ವುಡ್ಸ್ ವರದಿ, ಚಾರ್ಲ್ಸ್ ವುಡ್ನ ಪ್ರಕಾರ ಮೇರೆಗೆ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ಶಿಕ್ಷಣ ಇಲಾಖೆಗಳನ್ನು ಜಾರಿಗೆ ತಂದರೆ 1850 ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಸಾರ್ವತ್ರಿಕರಣ ಹೊಂದುತ್ತೆ. ಯಾವಾಗ 1850ರ ಚಾರ್ಲ್ಸ್ ಅಂತಕ್ಕಂಥವನು ಲಾರ್ಡ್ ಡಾಲ್ಹೌಸಿಯ ಒಂದು ಅಧಿಕಾರ ವ್ಯವಸ್ಥೆಯಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಆಧುನಿಕ ಶಿಕ್ಷಣಕ್ಕೆ ಮತ್ತಷ್ಟು ಬೆರೆಗೆ ನೀಡಿ ಬಾಂಬೆ, ಮದ್ರಾಸ್ ಮತ್ತು ಬಾಂಬೆ, ಕಲ್ಕತ್ತಾ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿ ಶಿಕ್ಷಣ ಎನ್ನುವ ಸಾರ್ವತ್ರಿಕರಣ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಹೊಂದಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥ ಅಸ್ತಿತ್ವಕ್ಕೆ ಬರುತ್ತೆ. ನೆಕ್ಸ್ಟ್ ನಾವು ನೋಡಿದಾಗ ಆಧುನಿಕ ಶಿಕ್ಷಣದ ಒಂದು ಪರಿಣಾಮಗಳು, ಬ್ರಿಟಿಷ್ ಶಿಕ್ಷಣದ ಪರಿಣಾಮ. ಬ್ರಿಟಿಷರು ಅಂತಕ್ಕಂಥವರು ಶಿಕ್ಷಣವನ್ನು ನೀಡಿದ್ದರಿಂದ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಭಾರತೀಯರಲ್ಲಿ ಆಧುನಿಕತೆ, ರಾಷ್ಟ್ರೀಯವಾದ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಮನೋಭಾವನೆಗಳನ್ನು ಮೂಡಿಸುವುದರ ಜೊತೆಗೆ ಭಾರತೀಯರಲ್ಲಿ ಚರ್ಚಿಸುವಂತಕ್ಕಂಥ ಸಮಗ್ರ ಒಂದು ದೃಷ್ಟಿಕೋನ ಅಂತಕ್ಕಂಥದ್ದು ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಸಾಹಿತ್ಯ, ಸ್ಥಳೀಯ ಭಾಷೆಗಳಲ್ಲಿ ಅಂದರೆ ಪ್ರಾಂತೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಅಂತಕ್ಕಂಥದ್ದು ಹಾಗೂ ಒಂದು ವಿದ್ಯಾವಂತರಲ್ಲಿ ಆಲೋಚನಾ ಅಂತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಬೆಳೆಯುವುದಕ್ಕೆ ಬ್ರಿಟಿಷ್ ಶಿಕ್ಷಣ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಮಾಡಲಾಯಿತು. ಅದರ ಜೊತೆಗೆ ಭಾರತದಲ್ಲಿ ಒಂದು ಸ್ಥಳೀಯ ಭಾಷೆಗಳಲ್ಲಿ ವೃತ್ತಪತ್ರಿಕೆಗಳ ಒಂದು ಹುಟ್ಟು ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಒಂದು ಅಂಶ ಅಂದರೆ ಈ ಒಂದು ಯಾವುದು ಬ್ರಿಟಿಷ್ ಶಿಕ್ಷಣದ ಒಂದು ವ್ಯವಸ್ಥೆಯಿಂದ. ಅಷ್ಟೇ ಅಲ್ಲದೆ ಭಾರತೀಯರು ತಮ್ಮ ಆಲೋಚನೆಗಳಿಗೆ ತಕ್ಕ ಹಾಗೆ ವಿಮರ್ಶಾತ್ಮಕದ ಚಿಂತನೆಗಳನ್ನು ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಅಂದರೆ ಈ ಒಂದು ಶಿಕ್ಷಣ ಅಂತಕ್ಕಂಥದ್ದು. ಹಾಗೂ ಅನೇಕ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಂತಕ್ಕಂಥ ಹುಟ್ಟುಕೊಳ್ಳುವುದಕ್ಕೆ ಈ ಒಂದು ಶಿಕ್ಷಣ ಅಂತಕ್ಕಂಥದ್ದು ಪ್ರಮುಖ ಪಾತ್ರ ಆಗುತ್ತೆ. ಅದರ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ರೂಸೋ, ಮಾಂಟೆಸ್ಕೋ ಅಂತಕ್ಕಂತಹ ಭಾರತ ವಿದ್ಯಾವಂತರಲ್ಲಿ ಆಲೋಚನಾ ಕ್ರಮದಲ್ಲಿ ಒಂದು ಹೊಸತನ, ಕ್ರಿಯಾಶೀಲತೆ ಅಂತಕ್ಕಂಥದ್ದು, ಹೊಸ ನಾವೀನ್ಯತೆಯನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿಗಳಂದ್ರೆ ರೂಸೋ ಮತ್ತು ಮಾಂಟೆಸ್ಕೋ ಅಂತ ಒಂದು ಚಿಂತಕರು ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ ನಡೀತಕ್ಕಂಥ ಸ್ವತಂತ್ರ ಚಳವಳಿಗಳ ಭಾರತೀಯರ ಮೇಲೆ ಪ್ರಭಾವ ಏನು, ಪ್ರಪಂಚದಲ್ಲಿ ನಡೀತಕ್ಕಂಥ ಹಲವಾರು ಸ್ವತಂತ್ರ ಚಳವಳಿಗಳ ಬಗ್ಗೆ ಭಾರತೀಯರ ಮನಗೊಳ್ಳುವುದಕ್ಕೆ, ಅವರ ಒಂದು ಆಲೋಚನೆ ಅಂತಕ್ಕಂಥದ್ದು ಪ್ರೇರಣೆಗೊಳ್ಳುವುದಕ್ಕೆ, ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರಲ್ಲಿ ಭಾಗಿಯಾಗುವುದಕ್ಕೆ ಹೆಚ್ಚು
ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿದ್ದು ಬ್ರಿಟಿಷರ ಒಂದು ಶಿಕ್ಷಣ. ಅಷ್ಟೇ ಅಲ್ಲದೆ ಭಾರತದಲ್ಲಿರ್ತಕ್ಕಂತಹ ಸಮೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳುವುದಕ್ಕೆ ಬ್ರಿಟಿಷ್ ಶಿಕ್ಷಣ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನ ಉಂಟು ಮಾಡಿದೆ. ಹೀಗೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಏನು ಲಾಸ್ಟಿಗೆ ಕೊನೆಯದಾಗಿ ನಾವು ನೋಡತಕ್ಕಂಥದ್ದು ಚಾರ್ಲ್ಸ್ ವುಡ್ ಇರತಕ್ಕಂಥ 1854ರಲ್ಲಿ ಡಾಲೌಸಿಯ ಒಂದು ನನ್ನ ಒಂದು ಅಧಿಕಾರ ವ್ಯವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ಭಾರತೀಯರಲ್ಲಿ ಒಂದು ಆಲೋಚನಾ ಶಕ್ತಿ, ಅಭಿಪ್ರಾಯ ಶಕ್ತಿ, ಒಂದು ಸೃಜನಶೀಲತೆ, ಕ್ರಿಯಾತ್ಮಕ ಮನೋಭಾವನೆಯನ್ನು ಮೂಡಿಸಿ ಒಂದು ಸ್ಥಳೀಯವಾಗಿರ್ತಕ್ಕಂಥ ಭಾಷೆಗಳಲ್ಲಿ ಶಿಕ್ಷಣವನ್ನು ಪಡೆಯುವುದರ ಮೂಲಕ ಹಾಗೂ ಸ್ವತಂತ್ರ ಚಳವಳಿ ಬಗ್ಗೆ ಮನವರಿಕೆ ಅರಿವನ್ನು ಉಂಟು ಮಾಡತಕ್ಕಂಥದ್ದು, ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳಂತಕ್ಕಂಥ ಬೆಳವಣಿಗೆ ಆಗುವುದರ ಮೂಲಕ ವಿದ್ಯಾವಂತ ಭಾರತೀಯರನ್ನು ಸೃಷ್ಟಿಸುವುದರ ಮೂಲಕ ಎಲ್ಲ ಮನೋಭಾವನೆ ಚಿಂತನೆಗಳನ್ನ ಮತ್ತು ವಿಮರ್ಶೆ ಮಾಡತಕ್ಕಂಥ ಬುದ್ಧಿ ಅಂತಕ್ಕಂಥದ್ದು ಬ್ರಿಟಿಷ್ ಶಿಕ್ಷಣದಿಂದ ಮುಂದುವರಿಯಿತು. ಹೀಗೆ ಬ್ರಿಟಿಷ್ ಶಿಕ್ಷಣದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಮೂಡಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಭಾರತೀಯರು ಮನಗಂಡರು. ಇಷ್ಟು ಮಕ್ಕಳ ಉಳಿದಿದ್ದು ನಾಳೆ ಮಾಡೋಣ. ನಮಸ್ಕಾರ.